ರಕಾಸ ಸಂಗೀತ್ ಶೋಭನಾ ಅವರು ನಟಿಸಿರುವ ಈ ಮೂವಿ ತೆಲುಗು ಲ್ಯಾಂಗ್ವೇಜ್ ಮೂವಿ. ಈಗ ನೆಟ್ಫ್ಲಿಕ್ಸ್ ಆ್ಯಪಲ್ಲಿ ಕನ್ನಡದ ಡಬ್ ಆಗಿ ಅವೈಲೇಬಲ್ ಇದೆ. ಇವತ್ತು ರಿಲೀಸ್ ಆಗಿದ್ದು ಮೇ 1ನೇ ತಾರೀಕು. ಇದನ್ನು ನೋಡಿದೆ ಅನ್ಬೋದು. ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ಭಯ ಪಡಿಸುತ್ತಾ, ಚೆನ್ನಾಗಿದೆಯಾ, ಬೆಟ್ರ್ ಆಗ್ಬೋದಿತ್ತಾ ಎಲ್ಲ ಮಾತಾಡೋಣ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ OTTಯಲ್ಲಿ ಬಂದಿರುವ ಮೂವಿ ಆಗಲಿ ಮತ್ತು ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗಿರುವ ಮೂವಿ ಆಗಲಿ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ರುಟೀನ್ ಸ್ಟೋರಿ. ಈಗ ಹಿಂದಿಯಲ್ಲಿ ಬರ್ತಾ ಇದೆಯಲ್ಲ ಮೂವೀಸ್, ಆ ರೀತಿ ಒಂದು ಬಂಗ್ಲೆ ನಿಧಿ ಇದೇ ರೀತಿ ಮೂವಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ಕಾರಣ ಬೇರೆ ಇರುತ್ತೆ. ಅಂದರೆ ಸ್ಟೋರಿ ಸೇಮೇ ಇರೋ ಥರ ಎಲ್ಲ ಇದೆ. ಮತ್ತು ಗ್ರಿಪ್ಪಲ್ಲಿರಲ್ಲ ಸ್ಟೋರಿ. ಯಾವ ರೀತಿ ಅಂದರೆ ಸಿನಿಮಾನ ಜನ ನೋಡಬೇಕು ಅಂದರೆ ಅಂಥದ್ರಲ್ಲಿ ಈ ರೀತಿ ಸಿನಿಮಾ, ಹಾರರ್, ಥ್ರಿಲ್ಲರ್ ಈ ಜಾನರಲ್ಲಿ ಸಿನಿಮಾ ತುಂಬ ಗ್ರಿಪ್ಪಲ್ಲಿ ಹಿಡ್ಕೋಬೇಕು ಆಡಿಯನ್ಸ್ನ. ಈ ಸಿನಿಮಾ ಅಷ್ಟೊಂದು ಹಿಡ್ಕೊಳ್ಳಲ್ಲ. ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತೆಗೆದ್ರೆ ಮೂವಿ ಏನೂ ಇಲ್ಲ, ಎಲ್ಲ ರೂಟೀನ್. ಆ ರೀತಿ ಇದೆ. ನೋಡ್ಬೋದು ಮೂವಿನ. ಯಾಕೆಂದರೆ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಕನ್ನಡ ಡಬ್ಬಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಆರ್ಟಿಸ್ಟ್ ಸಂಗೀತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಕಾಮಿಡಿ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಅಲ್ಲಲ್ಲಿ ವರ್ಕ್ ಆಗಿದೆ, ಅಲ್ಲಲ್ಲಿ ವರ್ಕ್ ಆಗಿಲ್ಲ ಅನ್ಬೋದು. ಸಿನಿಮಾ ಒಂದು ರೇಂಜಿಗಿದೆ, ನೋಡ್ಬೋದು. ಮತ್ತು ಭಯ ಪಡಿಸುತ್ತಾ ಇಲ್ವಾ ಅಂತ ಹೇಳಿ ಅಂದರೆ ಭಯ ಪಡಿಸಲ್ಲ ಅಂತೀನಿ. ಯಾಕಂದರೆ ಈ ರೀತಿ ಸಿನಿಮಾಗಳು ತುಂಬ ಬಂದಿವೆ. ಯಾವ ಬಂದದಲ್ಲಿ ನೋಡ್ತಾ ಇರ್ತೀವಲ್ವ, ಹಿಂದಿ ಸಿನಿಮಾ ಆಗಿರ್ಬೋದು, ಇತ್ತೀಚೆಗೆ ಬಂದ ಕನ್ನಡ ಹಾರರ್ ಸಿನಿಮಾ ಆಗಿರ್ಬೋದು. ಎಕ್ಸ್ಟ್ರಾ ಏನೂ ಇಲ್ಲ, ಅಂದರೆ ಬೇರೆ ರೀತಿ ಬೇರೆ ಏನೂ ಯೋಚನೆ ಮಾಡಿ ಬರೆದಿದ್ದಾರೆ ಕಥೆನ. ನೋಡಲೇಬೇಕು ಅಂತೇನಿಲ್ಲ. ಬರ್ತಾ ಇರೋ ಸಿನಿಮಾ ಥರನೇ ಸ್ವಲ್ಪ ಸ್ಟೋರಿ ಚೇಂಜ್ ಆಗಿರುತ್ತೆ ಅಷ್ಟೇ. ಭಯ ಅಷ್ಟೊಂದು ಪಡಿಸಲ್ಲ. ಯಾವುದಾದ್ರೂ ಒಟ್ಟೆ ಹಾರರ್ ಸಿನಿಮಾ ನೋಡದೇ ಇರೋರು ನೋಡಿದ್ರೇ ಸ್ವಲ್ಪ ಭಯ ಪಡ್ಬೋದು. ಇಲ್ಲ ಅಂದರೆ ಭಯ ಪಡೋಕ್ಕೆ ಚಾನ್ಸೇ ಇಲ್ಲ. ನೋಡಿ ಸಿನಿಮಾ. OTTಯಲ್ಲಿ ಕನ್ನಡದಲ್ಲಿ ಇದೆ ಅಲ್ವಾ, ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಮತ್ತು ರಿವ್ಯೂ ಮಾಡ್ತಾ ಇರ್ತೀವಿ. ಎಲ್ಲ OTTಯಲ್ಲಿ ಬರುವ ಎಲ್ಲ ಸಿನಿಮಾಗಳನ್ನ ರಿವ್ಯೂ ಮಾಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.